Die and die stock. Uses of dies. Threading dies are used to cut external threads on cylindrical workpiece. Types of dies. The following are the different types of dies: circular, split die, button die, half die, adjustable screw plate die. ಇಲ್ಲಿ ಡೈ ಆ್ಯಂಡ್ ಡೈ ಸ್ಟೋಕ್. ಡೈ ಆ್ಯಂಡ್ ಡೈ ಸ್ಟೋಕ್ ಅಂತಂದ್ರೆ ಇದನ್ನ ಹೆಂಗೆ ಉಪಯೋಗ ಮಾಡ್ತಪ್ಪ ಅಂದ್ರೆ, ಥ್ರೆಡ್ಡಿಂಗ್ ಡೈಸ್ ಆರ್ ಯೂಸ್ ಟು ಕಟ್ ಎಕ್ಸ್ಟರ್ನಲ್ ಥ್ರೆಡ್ಸ್ ಆನ್ ಸಿಲಿಂಡ್ರಿಕಲ್ ವರ್ಕ್ ಪೀಸ್. ನಾವು ಈ ಥರ ಇಲ್ಲಿ ಐತಲ್ಲ ಸಿಲಿಂಡ್ರಿಕಲ್ ವರ್ಕ್ ಪೀಸ್ ರೌಂಡ್ ಆಕಾರವಾಗಿರ್ತಲ್ಲ, ರೌಂಡ್ ಬಾರು, ಈ ಬಾರ್ನಲ್ಲಿ ಡೈಯನ್ನು ಹಾಕ್ತೀವಿ. ಡೈಯನ್ನು ಹಾಕಿ ನಾವು ಎಕ್ಸ್ಟರ್ನಲ್ ಥ್ರೆಡ್ಗಳನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಹೊರಭಾಗದ ಥ್ರೆಡ್ಗಳನ್ನು ಮಾಡಲಿಕ್ಕೆ ಇದನ್ನು ಡೈಯನ್ನು ಉಪಯೋಗ ಮಾಡ್ತೀವಿ. ಇದ್ರಾಗ ಟೈಪ್ಸ್ ಆಫ್ ಡೈಸ್ಗಳು ಬರ್ತಾವೆ. ಟೈಪ್ಸ್ ಆಫ್ ಡೈಸ್ಗಳು ಅಂದರೆ ದ ಫಾಲೋವಿಂಗ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಡೈಸ್. ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಅಂತ ಒಂದು ಬರ್ತದೆ, ಅದಕ್ಕೆ ಬಟನ್ ಡೈ ಅಂತಲೂ ಕರಿತೀವಿ. ಒಂದು ಹಾಫ್ ಡೈ ಅಂತ ಬರ್ತದೆ, ಇನ್ನೊಂದು ಅಡ್ಜಸ್ಟಬಲ್ ಸ್ಕ್ರೂ ಪ್ಲೇಟ್ ಡೈ ಅಂತ ಬರ್ತದೆ. ಫಸ್ಟ್ ಒಂದು ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಆರ್ ಬಟನ್ ಡೈ ನೋಡೋಣ. ನಾವು ಸರ್ಕ್ಯುಲರ್ ಸ್ಪ್ಲಿಟ್ ಡೈ ಆರ್ ಬಟನ್ ಡೈ ಅನ್ನು ನೋಡೋಣ. ದಿಸ್ ಹ್ಯಾಸ್ ಎ ಸ್ಲಾಟ್ cut to permit slight variation in size. ಇದ್ರಾಗ ಸ್ಲಾಟ್ ಇರ್ತದೆ, ಕಟ್ ಮಾಡಿರ್ತಾನ ಇಲ್ಲದ, ಇಲ್ಲಿ ನೋಡಿ, ಇಲ್ಲೇ ಕಟ್ ಮಾಡಿದಾನ ಈ ಡೈಗಳು. ಇದಕ್ಕೆ ನಾವು ಡೈ ಅಂತ ಕರಿತೀವಿ. ಇದೇನೈತಲ್ಲ ಇದು ಡೈ. ಇಲ್ಲಿ ಥ್ರೆಡ್ ಸಿಗದೆ, ಇಲ್ಲಿ ಥ್ರೆಡ್ ಟೀತ್ಗಳದಾವ, ಇಲ್ಲಿ ಥ್ರೆಡ್ ಟೀತ್ಗಳು. ಈ ರಾಡ್ನೊಳಗೆ ಹಾಕಿದಾಗ ಇದು ಥ್ರೆಡ್ ಪರ್ಮಿಷನ್ ಆಗ್ತದೆ. ಇದಕ್ಕೆ ನಾವು ಡೈ ಅಂತ ಕರಿತೀವಿ. ಇದಕ್ಕಷ್ಟೇ ಡೈ ಅಂತ ಕರಿತೀವಿ. ಪೋರ್ಷನ್ ಇವಷ್ಟು ಇದಕ್ಕೆ ಡೈ ಅಂತೀವಿ. ಇದಕ್ಕೆ ಕಟ್ ಮಾಡಿದನ ಸ್ಲೈಡ್ ಕಟ್ ಇಲ್ಲಿ ಕಾಣಿಸ್ತದೆ, ಕಟ್ ಮಾಡಿದನ. ಈ ಕಟ್ ಎದಕ್ಕೆ ಮಾಡಿದ್ರಪ್ಪ ಅಂದ್ರೆ, ದಿಸ್ ಈಸ್ ಎ ಸ್ಲಾಟ್ ಕಟ್ ಟು ಪರ್ಮಿಟ್ ಸ್ಲೈಡ್ ವೇರಿಯೇಷನ್ಸ್ ಇನ್ ಸೈಜ್ಗಳನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿಕ್ಕೆ, ಅಂದರೆ ಸ್ವಲ್ಪ ಥ್ರೆಡ್ಗಳನ್ನು ಡೀಪ್ ಆಗಿ ಮಾಡಲಿಕ್ಕೆ. ವೆನ್ ಹೆಲ್ಡ್ ಇನ್ ದ ಡೈ ಸ್ಟೋಕ್ variations in the size can be made by using the adjusting screw. This permit in increasing or decreasing of the depth of cut when the side screw are tightened. The die will close slightly. For adjusting the depth of the cut, the center screw is advanced and locked in the groove. This types of die stock is called button pattern stock. ಇದಕ್ಕೆ ನಾವು ಡೈ ಅಂತ ಕರಿತೀವಿ. ಈ ಡೈನಿಂದ ಇಲ್ಲೇ ಥ್ರೆಡ್ಗಳು ಪರ್ಮಿಷನ್ ಆಗ್ತವೆ, ಇಲ್ಲೇ ಟೀತ್ಗಳದ, ಥ್ರೆಡ್ಡನ್ನು ಪರ್ಮಿಷನ್ ಮಾಡಲಿಕ್ಕೆ ಟೀತ್ಗಳದ. ಇದು ಹಾರ್ಡೆಂಡ್ ಆ್ಯಂಡ್ ಟೆಂಪರ್ ಆಗಿರ್ತದೆ. ಇದಕ್ಕೆ ಸ್ಲಾಟ್ ಅದ. ಈ ಸ್ಲಾಟ್ ಅದಕ್ಕೆ ಇಟ್ಟಿರ್ತಪ್ಪ ಅಂದ್ರೆ ಆಕುಂಚನಗೊಳ್ಳಿಕ್ಕೆ, ಅಂದರೆ ನಾವು ಟೈಟ್ ಮಾಡಿದಾಗ ಅದಕ್ಕೆ ಗ್ಯಾಪ್ ಬೇಕು, ಇದನ್ನು ಹೆಚ್ಚಿಗೆ ಹಿಡಿತದೆ, ಆಕುಂಚನಗೊಳ್ತದೆ. ಇದು ನಾವು ಸ್ಕ್ರೂಗಳನ್ನ ಇದಕ್ಕೆ ಡೈ ಅಂತೀವಿ. ಇದಕ್ಕೆ ಡೈ ಸ್ಟೋಕ್ ಅಂತ ಕರಿತೀವಿ. ಇದಕ್ಕೆ ಡೈ ಸ್ಟೋಕ್ನೊಳಗೆ ಏನೇನು ಇರ್ತದೆ ಪಾರ್ಟ್ಸ್ ಅಂತಂದ್ರೆ, ಇದು ಬಟನ್ ಸ್ಟೋಕ್ ಪ್ಯಾಟರ್ನ್ದು, ಇಲ್ಲೇ ಇದೆ. ಇದು ಸೈಡ್ ಸ್ಕ್ರೂ, ಇದು ಸೆಂಟರ್ ಸ್ಕ್ರೂ, ಇದು ಸೈಡ್ ಸ್ಕ್ರೂ. ಎರಡು ಸೈಡ್ ಸ್ಕ್ರೂ ಇರ್ತವೆ, ಒಂದು ಸೆಂಟರ್ ಸ್ಕ್ರೂ ಇರ್ತದೆ. ಇದು ಹ್ಯಾಂಡಲ್. ಇದ್ರ ಒಳಗಡೆ ನಾವು ಹಾಕಿದ್ದಕ್ಕೆ ಡೈ ಅಂತ ಕರಿತೀವಿ. ಈ ಡೈ ಇದಕ್ಕೆ ನಾವು ಏನು ಮಾಡ್ತಪ್ಪ, ಡೈ ಸ್ಟೋಕ್ನಲ್ಲೇ ನಾವು ಬೇರೆ ಬೇರೆ ಸೈಜ್ ಆಗಿರ್ತಕ್ಕಂಥ ಡೈಗಳನ್ನು ಹಾಕ್ತೇವೆ. ಅಂದರೆ M5, M6, M10 ಹಾಕ್ತೀವಿ. ಇದ್ರ ಡಯಾಮೀಟರ್ ಐತಲ್ಲ, ಈ ಡಯಾಮೀಟರ್ಗೆ ಸೂಟೇಬಲ್ ಆಗ್ತಕ್ಕಂಥ M10 ಇರ್ಬೋದು, M5 ಇರ್ಬೋದು, ಈ ಥರ ಹಾಕ್ತೇವೆ. ಇದಕ್ಕಿಂತ ದೊಡ್ಡ ಸೈಜ್ ಬೇಕಾದರೆ ಇದು ಸ್ಟೋಕನ್ನು ಚೇಂಜ್ ಮಾಡ್ತೇವೆ, ಬೇರೆ ಸೈಜ್. ಇಲ್ಲಿ ಒಂದು 2 ಸ್ಕ್ರೂಗಳನ್ನು ಇಟ್ಟಿದ್ದಾನೆ, ಸೈಡ್ ಅಡ್ಜಸ್ಟಿಂಗ್ ಸ್ಕ್ರೂ ಅಂತಂದು. ಇದು ಸೆಂಟರ್ ಸ್ಕ್ರೂ ಏನಿದಲ್ಲ, ಸೆಂಟರ್ ಸ್ಕ್ರೂ ಲಾಕ್ ಮಾಡ್ತದೆ. ಇದೇನು ಮಾಡ್ತದೆ, ಈ ಡೈ ಹೊರಗಡೆ ಬರಲಾರ್ದಂಗೆ, ಈ ಡೈ ಸ್ಟೋಕ್ನಾಗಿಂದ ಹೊರಬರಬಾರ್ದು ಅನ್ನೋದಕ್ಕೆ ಈ ಸ್ಕ್ರೂನ ಟೈಟ್ ಮಾಡಿದ್ರೆ ಈ ಡೈ ಸ್ಟೋಕು ಹೊರಗೆ ಬರಲ್ಲ, ಅಲ್ಲೇ ಒಳಗಡೆ ಫಿಕ್ಸ್ ಇರ್ತದೆ.
ಇವೆರಡು ಸೈಡ್ ಸ್ಕ್ರೂಗಳು ಏನು ಮಾಡ್ತಪ್ಪ, ಈ ಸ್ಕ್ರೂನ ಟೈಟ್ ಮಾಡಿದಾಗ ಇದನ್ನು ಒತ್ತದ ಅಂದ್ರೆ ಪ್ರೆಸ್ ಮಾಡ್ತದೆ. ಈ ಕಡೆ ಸ್ಕ್ರೂ ಟೈಟ್ ಮಾಡಿದಾಗ ಇದು ಪ್ರೆಸ್ ಮಾಡ್ತದೆ. ಇಲ್ಲಿ ಏನು ಕಟಿಂಗ್ ಐತಲ್ಲ ಇಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡ್ಕೊತದ. ಅಂದ್ರೆ ನಮಗೆ ಟೈಟ್ ಮಾಡಿದಾಗ ಇವೆರಡೂ ಪಾಯಿಂಟ್ಗಳು ಟಚ್ ಆದಾಗ ಇದು ಆಕುಂಚನಗೊಳ್ತದೆ. ಈ ಸೈಜ್, ಈ ಹೋಲಿನ ಸೈಜ್ ಏನಿಲ್ಲ ಆಕುಂಚನ, ಅವಾಗ ಥ್ರೆಡ್ಸ್ಗಳು ನಾವು ಪರ್ಮಿಷನ್ ಮಾಡಲಿಕ್ಕೆ ಡೀಪ್ ಆಗಿ ಪಿಚ್ಗಳು ಕಾಣಲಿಕ್ಕೆ ಉಪಯೋಗ ಮಾಡ್ತೀವಿ. ಇದು ಸರ್ಕ್ಯುಲರ್ ಸ್ಪೀಡ್ ಡೈ, ಬಟನ್ ಡೈ ಅಂತ ಕರಿತೀವಿ. ನೆಕ್ಸ್ಟ್ ಹಾಫ್ ಡೈ. ಹಾಫ್ ಡೈ ಅಂದರೆ ಹಾಫ್ ಡೈಸ್ ಆರ್ ಸ್ಟೋರಿಂಗ್ ಇನ್ ಕನ್ಸ್ಟ್ರಕ್ಷನ್ಸ್. Adjustment can be made easily to increase or decrease the depth of cut. These dies are available in matching pairs and should be used together. By adjusting the screw of the die stock, the die pieces can be thrown closer, tighter together, or can be moved apart. They need a special die hold. ಇದ್ದಿದೆ, ಇದಕ್ಕೆ ನಾವು ಹಾಫ್ ಡೈ ಅಂತ ಕರಿತೀವಿ. ಹಾಫ್ ಡೈ ಅಂದ್ರೆ ಇದು ಫುಲ್ ಡೈ. ಇಲ್ಲಿ ಅಂದ್ರೆ ಫುಲ್ ಡೈ. ಫುಲ್ ಡೈ ಅಂದ್ರೆ ಫುಲ್ ರೌಂಡ್ ಸರ್ಕಲ್ ಟೈಪ್ ಕಾಣಿಸ್ತದೆ ನೋಡ್ರಿ. ಇಲ್ಲಿ ಇದು ಫುಲ್ ಸರ್ಕಂಫರೆನ್ಸ್ ಅಂದ್ರೆ ಫುಲ್ ಥ್ರೆಡ್ಗಳು ಅದಾವೆ, ರೌಂಡ್ ವೃತ್ತಾಕಾರದಲ್ಲಿ ಥ್ರೆಡ್ಗಳು. ಇಲ್ಲಿ ಹಾಫ್ ಡೈ ಅಂತಂದ್ರೆ ಅರ್ಧ ಸಿಮಿ ಸರ್ಕಲ್ ಅಂತ ಕರಿತದೆ. ಸಿಮಿ ಸರ್ಕಲ್ ಟೈಪ್ ಇಲ್ಲಿ ಇಷ್ಟೇ ಥ್ರೆಡ್ಗಳಿರ್ತದೆ. ಇಷ್ಟೇ ಥ್ರೆಡ್ಗಳನ್ನು ಪರ್ಮಿಷನ್ ಮಾಡಿರ್ತಾರೆ. ಇದು ಒಂದು ಪೀಸ್ ಬೇರೆ, ಇದೊಂದು ಪೀಸ್. ಇವೆರಡು ಪೀಸು ಸೇರಿಸಿದಾಗ ಫುಲ್ ಸರ್ಕಲ್, ಅರ್ಧ ಸರ್ಕಲ್ ಇದು, ಅರ್ಧ ಸರ್ಕಲ್ ಇದು ಫುಲ್ ಸರ್ಕಲ್. ಅದಕ್ಕೆ ಹಾಫ್ ಡೈ ಅಂತ ಕರೀತೀವಿ. ಈ ಹಾಫ್ ಡೈ ಅಡ್ಜಸ್ಟೇಬಲ್, ಈಸಿಯಾಗಿ ಅಡ್ಜಸ್ಟ್ ಮಾಡ್ತದೆ. ಇಲ್ಲೊಂದು ಸ್ಕ್ರೂ ಅದ, ಇದು ಫಿಕ್ಸ್ಡ್ ಇರ್ತದೆ. ಒಂದು ಕಡೆ ಏನದಲ್ಲ, ಒಂದು ಹಾಫ್ ಡೈ ಏನದಲ್ಲ ಫಿಕ್ಸ್ ಇರ್ತದೆ, ಇನ್ನೊಂದು ಡೈ ಇರ್ತದೆ, ಇದಕ್ಕೆ ಸ್ಕ್ರೂ ಇರ್ತದೆ. ಈ ಸ್ಕ್ರೂನ ಟೈಟ್ ಮಾಡಿದಾಗ ಹತ್ತಿರ ಬರ್ತದೆ. ಇದನ್ನು ನಾವು ಇನ್ಕ್ರೀಸ್ನು ಮಾಡ್ಬೋದು, ಡಿಕ್ರೀಸ್ನು ಮಾಡ್ಬೋದು. ಇದರೊಳಗೆ ಬೇಗ ನಾವು ಥ್ರೆಡ್ಸ್ಗಳನ್ನು ಯಾವ ಪಿಚ್ ಬೇಕು, ಎಷ್ಟು ಡೆಪ್ತ್ ಬೇಕು ಅನ್ನೋದನ್ನು ಕ್ವಿಕ್ಕಾಗಿ ನಾವು ಇದನ್ನು ಥ್ರೆಡ್ಡಿಂಗ್ ಮಾಡಲಿಕ್ಕೆ, ಎಕ್ಸ್ಟರ್ನಲ್ ಥ್ರೆಡ್ಡಿಂಗ್ ಮಾಡಲಿಕ್ಕೆ ಈ ಡೈಯನ್ನು ಹಾಫ್ ಡೈ. ನೆಕ್ಸ್ಟು ಅಡ್ಜಸ್ಟಬಲ್ ಸ್ಕ್ರೂ ಪ್ಲೇಟ್ ಡೈ. Adjustable screw plate die. This is another types of two pieces die similar to the half die. This provides greater adjustment than the split die. The two die halves and held securely in a collar by means of a threaded guide plate, which also act as a guide while threading. When the guiding plate is tightened after placing the die pieces in the collar, the die pieces are correctly located and rightly held. ಇಲ್ಲದ ಅಡ್ಜಸ್ಟೇಬಲ್ ಸ್ಕ್ರೂ ಪ್ಲೇಟ್ ಡೈ ಅಂತಂದು, ಇದು ಕ್ವಿಕ್ ಕಟ್ ಸ್ಟ್ರೋಕ್ ಅಂತ ಕರಿತೀವಿ. ಇದರೊಳಗೆ ಗೈಡ್ ಪ್ಲೇಟ್ ಇರ್ತದೆ. ಗೈಡ್ ಪ್ಲೇಟ್ ಅಂದರೆ ಅದು ಎರಡು ಪೀಸ್ಗಳು, ಹಾಫ್ ಪೀಸ್ಗಳು ಇದ್ದಂಗೆ ಇದು ಸೇಮ್ ಹಾಫ್ ಡೈ ಇದ್ದಂಗೆ ಇರ್ತದೆ. ಇವು ಲೀಡಿಂಗ್ ಸೈಡ್ಸ್ ಅಂತ ಕರಿತೀವಿ. ಇವು ಹಾಫ್ ಡೈ ಇದ್ದಂಗೆ ಇರ್ತಾವೆ, ಲೀಡಿಂಗ್ ಸೈಡ್. ಇದ್ರ ಮೇಲೆ ಇರ್ತಕ್ಕಂಥದ್ದು ಗೈಡ್ ಪ್ಲೇಟ್ ಅಂತ ಕರಿತೀವಿ. ಇದು ಪ್ಲೇಟ್, ಇದು ಗೈಡ್ ಪ್ಲೇಟು. ಇದು ಅದರ ಸಾಕೆಟ್ ಸಾಕೆಟ್ನೊಳಗೆ ಇವೆರಡು ಪೀಸ್ಗಳು ಕೂಡ್ತವೆ. ಇವೆರಡು ಪೀಸ್ಗಳು ಈ ಸಾಕೆಟ್ನಲ್ಲಿ ಕೂಡ್ತವೆ. ಇದು ಅದ್ರ ಮೇಲ್ಗಡೆ ಗೈಡ್ ಮಾಡ್ತದೆ, ಗೈಡ್ ಲಾಕ್ ಮಾಡ್ತೀವಿ. ಲಾಕ್ ಮಾಡಿದ್ರೆ ಹೊರಗಡೆ ಬರಲ್ಲ. ಇದಕ್ಕೆ ನಾವು ಏನಂತ ಕರಿತೀವಿ, ಅಡ್ಜಸ್ಟೇಬಲ್ ಸ್ಕ್ರೂ ಪ್ಲೇಟ್ ಡೈ ಅಂತ ಕರಿತೀವಿ. ದ ಡೈ ಪೀಸಸ್ ಕ್ಯಾನ್ ಬಿ ಅಡ್ಜಸ್ಟಿಂಗ್ ಯೂಸಿಂಗ್ ದ ಅಡ್ಜಸ್ಟಿಂಗ್ ಸ್ಕ್ರೂ ಆನ್ ದ ಕಾಲರ್. ಈ ಕಾಲರ್ನಲ್ಲೇ ಕುಂದಿಸ್ಕೊಂಡು ಈ ಗೈಡ್ ಪೀಸಲ್ಲಿ ಕುಂದಿಸಿದ ಸ್ಕ್ರೂಗಳನ್ನ ನಾವು ಟೈಟ್ ಮಾಡ್ಕೊತೀವಿ. ದಿಸ್ ಟೈಪ್ಸ್ ಆಫ್ ಡೈ ಸಾಕೆಟ್ ಈಸ್ ಕಾಲ್ಡ್ ಕ್ವಿಕ್ ಕಟ್ ಡೈ ಸ್ಟೋಕ್ ಅಂತ ಕರೀತಾರೆ. ಇಲ್ಲೇ ಇವು ಎಲ್ಲ ಪಾರ್ಟುಗಳು ಇಲ್ಲೇದಾವಲ್ಲಿ ತೋರಿಸಿದ್ವಲ್ಲ, ಅಡ್ಜಸ್ಟೇಬಲ್ ಸ್ಕ್ರೂ ಪ್ಲೇಟ್ಸ್ಗಳು ಏನದವಲ್ಲ, ಇವೆಲ್ಲ ಪಾರ್ಟುಗಳು ಇದರಲ್ಲೇ ಕೂಡ್ತದೆ. ಇದಕ್ಕೆ ಡೈ ಸ್ಟೋಕ್ ಅಂತೀವಿ. ಯಾವ ಡೈ ಸ್ಟೋಕ್ ಅಂತೀವಿ, ಅಡ್ಜಸ್ಟೇಬಲ್ ಡೈ ಸ್ಟೋಕ್ ಅಂತ ಕರಿತೀವಿ. ಕ್ವಿಕ್ ಕಟ್ ಡೈ ಸ್ಟೋಕ್ ಅಂತಲೂ ಕರಿತೀವಿ. ಈ ಥರ ಇರ್ತದೆ. ಇದಕ್ಕೂ ಒಂದು ಹ್ಯಾಂಡಲ್ ಇರ್ತದೆ. ಇದು ಒಂದು ಪೂರ್ತಿ ಒಂದು ಅಸೆಂಬಲ್ ಒಂದೇ ಪಾರ್ಟು. ಇದು ಹ್ಯಾಂಡಲ್ಸು, ಇದು ಹ್ಯಾಂಡಲ್ಲು. ಇದು ಓಪನ್ ಮಾಡ್ಲಿಕ್ಕೆ ಬರ್ತದೆ, ಇದು ಓಪನ್ ಮಾಡ್ಲಿಕ್ಕೆ. ಇದು ನಟ್ಟು ಸಹ ಅಷ್ಟೇ.
ಈ ನಟ್ಟನ್ನು ಲೂಸ್ ಮಾಡಿದಾಗ ಇದು ಬರ್ತದೆ, ಈ ಪ್ಲೇಟ್ ಬರ್ತದೆ. ಈ ಪ್ಲೇಟ್ನ ಇವು ಜಾಸ್ಗಳು ಕುಂತು, ಇವು ಲೀಡಿಂಗ್ ಸೈಡ್ಸ್ಗೂ ಕುಂತಿರ್ತವೆ ಹಾಫ್ ಡೈಗಳು. ಇವು ಎರಡನ್ನೂ ಸೇರಿಸಿದ ನಂತರ ಇದನ್ನು ಹಾಕ್ತೇವೆ, ಏನು ಗೈಡ್ ಪ್ಲೇಟನ್ನು ಅದ್ರ ಮೇಲೆ ಲಾಕ್ ಮಾಡ್ಬೇಕು. ಆ ಲಾಕ್ ಮಾಡಿದಾಗ ಹಿಂಗೆ ಹೊಳಿಸಿದ್ರು ಇದು ಡೈ ಪೀಸ್ಗಳು ಬೀಳಲ್ಲ, ಹಂಗೆ ಹೊಳಿಸಿದ್ರು ಡೈ ಪೀಸ್ ಬೀಳಲ್ಲ. ಇದಕ್ಕೆ ನಾವು ಅಡ್ಜಸ್ಟೇಬಲ್ ಸ್ಕ್ರೂ ಪ್ಲೇಟ್ ಡೈ ಅಂತ ಕರಿತೀವಿ. The button of the die have been tapered on forward the lead or starting the thread. On one side of the each die had the serial number of stamped. Both pieces should have the same serial number. ಇಲ್ಲಿ ಏನಿರ್ತದಪ್ಪ ಅಂದ್ರೆ ಈ ಬಟನ್ ಆಫ್ ದ ಡೈ ಒಳಗೆ ನಂಬರ್ ಇರ್ತದೆ. 1 ನಂಬರ್ 1 ನಂಬರ್ 2 ನಂಬರ್ 2 ನಂಬರ್ ಸೇಮ್ ಸೀರಿಯಲ್ ನಂಬರನ್ನು ಹಾಕಿದಾಗ ನಾವು ಅದನ್ನು ಉಪಯೋಗ ಮಾಡಲಿಕ್ಕೆ ಬರ್ತದೆ. ಇಲ್ಲಿ ನಂಬರ್ ಇರ್ತದೆ, ಇಲ್ಲಿ ಅದಲ್ಲ, ಇಲ್ಲಿ ನಂಬರ್ ಇರ್ತದೆ. ಇಲ್ಲಿ 1 ನಂಬರ್ ಇದ್ದರೆ ಇದು 1 ಹಾಫ್ ಇಂಚ್ ಇದ್ದರೆ ಹಾಫ್ ಇಂಚ್, ಎರಡು ಪೀಸ್ಗೂ ಹಾಫ್ ಇಂಚ್ BSW ಇವು ಎರಡನ್ನೂ ನಾವು ಸರಿಯಾಗಿ ಗಮನಿಸಿ ಅದನ್ನು ಹಾಕ್ಕೋಬೇಕು ಇದರಲ್ಲಿ ಡೈ ಒಳಗೆ, ಸ್ಟೋಕ್ ಒಳಗಡೆ, ಡೈ ಸ್ಟೋಕ್ ಒಳಗಡೆ. ನೆಕ್ಸ್ಟ್ ಡೈ ನಟ್ ಅಂದ್ರೆ ಸಾಲಿಡ್ ಡೈ ಇರ್ತದೆ. ಇದು ಒಂದೇ ಸಾಲಿಡ್ ಡೈ ಇರ್ತದೆ. ದ ಡೈ ನಟ್ ಈಸ್ ಯೂಸ್ಡ್ ಫಾರ್ ಚಾಯ್ಸಿಂಗ್ ಆರ್ ರೆಕಮೆಂಡೇಷನಿಂಗ್ ದ ಡ್ಯಾಮೇಜ್ಡ್ ಥ್ರೆಡ್ಸ್. The die nut are available for different standards and sizes of there. The die nut is turned with a spanner. ಇದಕ್ಕೆ ನಾವು ಡೈ ನಟ್ ಅಂತ ಕರಿತೀವಿ. ಇದು ಹೆಕ್ಸನಲ್ ಸೇಫ್ನಲ್ಲಿ ಇರ್ತದೆ, ಒಳಗಡೆ ಟೀತ್ಗಳನ್ನು ಮಾಡಿರ್ತಾನೆ. ಇದು ನಾವು ಬೇರೆ ಬೇರೆ ಸೈಜ್ನಲ್ಲಿ ಡೈ ನಟ್ಗಳು ಸಿಗ್ತವೆ. ಇದನ್ನು ನಾವು ಥ್ರೆಡ್ಗಳು ಕೆಲವೊಂದು ನಾವು ಸ್ಟಡ್ ಇರ್ಬೋದು, ಅಥವಾ ಬೋಲ್ಟ್ ಇರ್ಬೋದು, ಅಥವಾ ಸ್ಪಿಂಡಲ್ ಇರ್ಬೋದು, ಅಥವಾ ಎಕ್ಸೆಲ್ಸ್ ಇರಬೇಕು. ಅದರಲ್ಲಿ ಎಂಡ್ನಲ್ಲಿ ನಾವು ಥ್ರೆಡ್ಗಳನ್ನು ಡಿಸ್ಮೆಂಟಲಿಂಗ್ ಆ್ಯಂಡ್ ಅಸೆಂಬ್ಲಿಂಗ್ ಮಾಡಬೇಕಾದಾಗ, ಅದನ್ನು ಉಪಯೋಗ ತೆಗಿಬೇಕಾದ್ರೆ, ಹೊರಗೆ ತೆಗಿಬೇಕಾದ್ರೆ, ಯಾವುದೇ ಒಂದು ನಟ್ಟನ್ನು ತೆಗಿಬೇಕಾದ್ರೆ ಅಥವಾ ಯಾವುದೋ ಒಂದು ಡಿಸ್ಮೆಂಟಲಿಂಗ್ ಮಾಡಬೇಕಾದ್ರೆ ಅಲ್ಲಿ ಏನೋ ಹ್ಯಾಮರಿಂಗಿಂದ ಅಥವಾ ಯಾವುದೋ ಒಂದು ಟೂಲಿಂದ ಅದಕ್ಕೆ ಥ್ರೆಡ್ಗಳು ಎಫೆಕ್ಟ್ ಆಗಿತ್ತು ಅಂದರೆ, ಥ್ರೆಡ್ಗಳು ಅಥವಾ ಡ್ಯಾಮೇಜ್ ಆಗಿದ್ವು ಅಥವಾ ಏನೋ ಅದರೊಳಗೆ ಏನೋ ಸಿಕ್ಕೊಂಡಿತ್ತು, ಕಸರುಗಳು ಬರ್ಸ್ಗಳು ಸಿಕ್ಕೊಂಡಿತ್ತು ಅಂದಾಗ ಈ ಡೈ ನಟ್ಟನ್ನು ಉಪಯೋಗ ಮಾಡಿ ನೆಕ್ಸ್ಟ್ ನಾವು ಆ ಡೈ ನಟ್ಟನ್ನು ಹಾಕಿ ಸ್ಪ್ಯಾನರಿಂದ ರೊಟೇಟ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಡ್ಯಾಮೇಜ್ ಇರ್ತಕ್ಕಂಥ ಪೋರ್ಷನ್ನು ಮತ್ತು ಥ್ರೆಡ್ಗಳು ಪರ್ಮಿಷನ್ ಆಗಿ ಮತ್ತು ಕ್ಲೀನಾಗಿ ಅದು ಮತ್ತು ನಮಗೆ ಬೋಲ್ಟ್ಸ್ ಆ್ಯಂಡ್ ನಟ್ಸ್ಗಳನ್ನು ಹಾಕಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಈ ಡೈ ನಟ್ಟನ್ನು ಉಪಯೋಗ ಮಾಡ್ತೀವಿ.